ಬೆಂಗಳೂರಿನಲ್ಲಿ ಮತ್ತೊಂದು ಬೆಸ್ಕಾಂ ಕರ್ಮಕಾಂಡ. ದುಡ್ಡು ಕೊಟ್ರೆ ಯಾರಿಗೆ ಬೇಕಾದರೂ ಸಿಗುತ್ತೆ ಪುಕ್ಸಟ್ಟೆ ಕರೆಂಟ್. ಬೆಂಗಳೂರಿನಲ್ಲಿ ಮತ್ತೊಂದು ಬೆಸ್ಕಾಂನ ಕರ್ಮಕಾಂಡ. ದುಡ್ಡು ಕೊಟ್ರೆ ಸಾಕು, ಯಾರಿಗೆ ಬೇಕಾದರೂ ಪುಕ್ಸಟ್ಟೆ ಕರೆಂಟ್ ಸಿಗುತ್ತೆ. N6 ಉಪವಿಭಾಗದಲ್ಲಿ ಇಂಜಿನಿಯರ್ಸ್ ಗ್ಯಾರಂಟಿ ಗೋಲ್ಮಾಲ್. ಹಳೆ ಬಿಲ್ಡಿಂಗ್ನ ವಿದ್ಯುತ್ ಸಂಪರ್ಕದಲ್ಲೇ ಹೊಸ ಬಿಲ್ಡಿಂಗ್ ನಿರ್ಮಾಣ. ಎಇಇ ಸಂಗೀತ ಗಿರೀಶ್ ಉಸ್ತುವಾರಿಯಲ್ಲೇ ವಿದ್ಯುತ್ ಗೋಲ್ಮಾಲ್. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಅಕ್ರಮ ವಿದ್ಯುತ್. N6 ಉಪವಿಭಾಗ ಎಇಇ ಜೆಇಗಳ ಕೈವಾಡ ಸಹಿತ ಇದರಲ್ಲಿ. ಬೆಂಗಳೂರಿನಲ್ಲಿ ಮತ್ತೊಂದು ಬೆಸ್ಕಾಂ ಕರ್ಮಕಾಂಡ ನೋಡಿ. ಹಳೆ ಬಿಲ್ಡಿಂಗ್ನ ವಿದ್ಯುತ್ ಸಂಪರ್ಕದಲ್ಲೇ ಹೊಸ ಬಿಲ್ಡಿಂಗ್ ನಿರ್ಮಾಣ. ಎಇಇ ಸಂಗೀತ ಗಿರೀಶ್ ಉಸ್ತುವಾರಿಯಲ್ಲೇ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಅಕ್ರಮ ವಿದ್ಯುತ್. N6 ಉಪವಿಭಾಗ ಎಇಇ ಜೆಇಗಳ ಕರೆಂಟ್ ಕಳ್ಳಾಟ ಬಯಲಾಗಿದೆ. ಇಲ್ಲಿ ದುಡ್ಡು ಕೊಟ್ರೆ ಯಾರು ಹೇಗ್ ಬೇಕಾದ್ರೂ ಸರ್ಕಾರವನ್ನ ದುರುಪಯೋಗ ಮಾಡ್ಕೋಬಹುದು. ಸಂಗೀತ ಎಇಇ ಸಂಗೀತ ಗಿರೀಶ್ ಎಲ್ಲರ ಕಳ್ಳಾಟ ಬಯಲಾಗಿದೆ ನೋಡಿ. ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದ್ದಾರೆ, ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾಗಿ ಸರಿಯಾದ ಪ್ರೊಸೆಸಿಂಗ್ ಇಲ್ಲ. ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತೋ ಅದನ್ನ ಅಲ್ಲಿ ಗಮನಿಸಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೂ ಆಗಿಲ್ಲ. N6 ಉಪವಿಭಾಗದ ನಡೆದಿರುವಂಥದ್ದು. ಕಟ್ಟಡಕ್ಕೆ, ಹಳೆಯ ಕಟ್ಟಡಕ್ಕೆ ಕೂಡ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಅದಕ್ಕೆ ಅಲ್ಲಿಂದ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಕರೆಂಟ್ ಅನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸಿಲ್ಲ. ಬೆಸ್ಕಾಂಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬೆಸ್ಕಾಂ ಅಲ್ಲೇ ಕಳ್ಳರಿರುವಾಗ ಇನ್ನೇನು ಮಾಹಿತಿ ಕೊಡೋದು ಬಿಡಿ. ಆದ್ರೆ ನೋಡಿ, ಸರ್ಕಾರವನ್ನ ಯಾವ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತೆ. ಬೆಸ್ಕಾಂ ಇಂಜಿನಿಯರ್ಸ್ ಗಳಿಂದಲೇ ಬೆಸ್ಕಾಂಗೆ ಭಾರಿ ಧೋಕಾ. ಕೆ ರೋಜಾ ಹೆಸರಿನಲ್ಲಿರೋ ವಿದ್ಯುತ್ ಮಾಪಕ ದುರುಪಯೋಗ. ರೋಜಾ ಹೆಸರಲ್ಲಿರೋ N6 CL 61212 ಬರೋಬ್ಬರಿ 18,000 ಚದರ ಅಡಿಗಳ ಬೃಹತ್ ಕಟ್ಟಡ ನಿರ್ಮಾಣ. ಕಟ್ಟಡ ನಿರ್ಮಾಣಕ್ಕೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯದೆ ಅಕ್ರಮ. ಈ ಹಿಂದೆ ಇದ್ದ ಬಿಲ್ಡಿಂಗ್ನ ಮಾಪಕವನ್ನೇ ಹೊಸ ಕಟ್ಟಡಕ್ಕೂ ಬಳಕೆ. ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಎಇಇ ಸಂಗೀತ ಗಿರೀಶ್ ಗ್ರೀನ್ ಸಿಗ್ನಲ್. ಪ್ರೇಮಾನಗರ ಘಟಕದ ಎಇಇ ಸುರಾಜ್, ಜೆಇ ಸೋಮಶೇಖರ್ ಸಾಥ್. ಇದಕ್ಕೆ 6 ರಿಂದ 20 ಕಿಲೋವ್ಯಾಟ್ಗೆ ಹೆಚ್ಚಳ ಮಾಡಿರುವ ಭ್ರಷ್ಟ ಇಂಜಿನಿಯರ್ಸ್. ಕರ್ತವ್ಯ ಲೋಪ ಎಸಗಿ ಬೆಸ್ಕಾಂ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಗ್ರಾಹಕರಿಂದ ಹಣ ಸುರಿದು ಜೇಬು ತುಂಬಿಸಿಕೊಂಡ ಇಂಜಿನಿಯರ್ಸ್ಗಳು ಅಕ್ರಮವಾಗಿ ಬೃಹತ್ ಕಟ್ಟಡ ತಲೆ ಎತ್ತಿ ನಿಲ್ಲಲು ಎಇಇ ಜೆಇ ನೇರ ಕಾರಣ. ಇದಕ್ಕೆ ಬೆಸ್ಕಾಂ ಹಿರಿಯ ಇಂಜಿನಿಯರ್ಸ್ಗಳೇ ಈ ಅಕ್ರಮಕ್ಕೆ ಏನ್ ಹೇಳ್ತೀರಾ? ಇದು ಅಶ್ವವೇಗ ನ್ಯೂಸ್ ಮತ್ತು ವಿದ್ಯುತ್ ವಾಣಿಯ ಕಳಕಳಿ. ಬೆಸ್ಕಾಂ ಇಂಜಿನಿಯರ್ಸ್ ಗಳಿಂದಲೇ ಬೆಸ್ಕಾಂಗೆ ಭಾರಿ ಧೋಕಾ ಆಗಿದೆ. ಕೆ ರೋಜಾ ಹೆಸರಿನಲ್ಲಿರುವಂತಹ ವಿದ್ಯುತ್ ಮಾಪಕ. ರೋಜಾ ಹೆಸರಿನಲ್ಲಿರೋ N6 CL ಬರೋಬ್ಬರಿ 18,000 ಚದರ ಅಡಿಗಳ ಬೃಹತ್ ಕಟ್ಟಡ ನಿರ್ಮಾಣ. ಕಟ್ಟಡ ನಿರ್ಮಾಣಕ್ಕೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಮನೆಯಲ್ಲೇ ಕಳ್ಳರನ್ನ ಇಟ್ಕೊಂಡು ಅಂತಾರಲ್ಲ, ಹಂಗೆ ಈ ಇಂಜಿನಿಯರ್ಸ್ಗಳ ಕೈವಾಡವೇ ಹೆಚ್ಚಾಗಿದೆ. ಇದರಲ್ಲಿ ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಅಕ್ರಮವಾಗಿ ವಿದ್ಯುತ್ತನ್ನ ಸರಬರಾಜು ಮಾಡಿದ್ದಾರೆ. ಅಕ್ರಮವಾಗಿ ವಿದ್ಯುತ್ತನ್ನ ಅಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಹಳೆಯ ಕಟ್ಟಡದಲ್ಲಿರುವಂತಹ ವಿದ್ಯುತ್ತನ್ನ ಹೊಸ ಕಟ್ಟಡಕ್ಕೆ ಅಲ್ಲಿ ಬಳಕೆ ಮಾಡ್ಕೊಂಡಿರುವಂತದ್ದು ಗಮನಿಸ್ತಾ ಇದೀವಿ ನಾವು. ಎಇಇ ಸಂಗೀತ ಗಿರೀಶ್ ಎಲ್ಲರ ಕಳ್ಳಾಟ ಇದೆ. ಇದರಲ್ಲಿ ಇಂಜಿನಿಯರ್ಸ್ಗಳ ಕಳ್ಳಾಟ ಇದೆ. ಎಲ್ಲರೂ ಕೂಡ ಧೋಕಾ ಮಾಡಿದ್ದಾರೆ. ಬೆಸ್ಕಾಂಗೆ ತಮ್ಮ ಜೇಬನ್ನ ತುಂಬಿಸ್ಕೊಂಡಿದ್ದಾರೆ. ಅದ್ ಹೇಗೆ ನೀವು ಪರ್ಮಿಷನ್ ಕೊಟ್ರಿ? ಅದ್ ಹೇಗೆ ಇದಕ್ಕೆ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ಮೋಸ ಮಾಡಿ, ಬೆಸ್ಕಾಂಗೆ ನೀವು ಮೋಸ ಮಾಡಿ ಈ ರೀತಿಯಾಗಿ ಮಾಡಿದ್ರಿ? ಯಾಕೆ ಸರ್ಕಾರ ಕೊಡ್ತಾ ಇರುವಂತ ಸಂಬಳ ನಿಮಗೆ ಸಾಕಾಗ್ತಿಲ್ವಾ?
ಗಿಂಬಳ ಬೇರೆ ಬೇಕಾಗಿದೆಯಾ? ಈಗ ಸರ್ಕಾರ ಏನು ಜೇಬು ತುಂಬಿಸ್ತಾ ಇದೆ, ಆ ಹಣ ನಿಮಗೆ ಸಾಕಾಗ್ತಾ ಇಲ್ವಾ ಅಂತ. ಅದ್ರ ಜೊತೆಗೆ ಬೇರೆದಕ್ಕೂ ಕೂಡ ಕೈ ಚಾಚ್ಕೊಂಡು ನಿಂತ್ಕೊಂಡಿದ್ದೀರಾ ಅಂತ. ಈ ರೀತಿಯಾಗಿ ಅಕ್ರಮವಾಗಿ ವ್ಯವಹಾರವನ್ನ ಮಾಡ್ತೀರಾ ಅಂತ ಅಂದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನ್ ಆಗ್ತಾ ಇರೋದಂಥದ್ದೇನು? ಎಲ್ಲ ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಯಾವ ಒಂದು ಇಲಾಖೆಯಲ್ಲಿ ಇಲ್ಲ ಅನ್ನೋಂಗಿಲ್ಲ. ಇಲ್ಲಿ ಬೆಸ್ಕಾಂ ಅಲ್ಲೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಬೆಸ್ಕಾಂಗೆ ಇಲ್ಲಿ ಮೋಸ ಆಗಿದೆ, ಸರ್ಕಾರಕ್ಕೆ ಇಲ್ಲಿ ಮೋಸ ಮಾಡಿದ್ದಾರೆ. ನಮ್ಮ ಕೈಗೆ ಒಂದಿಷ್ಟು ಹಣ ಕೊಟ್ಬಿಟ್ರೆ ಸಾಕು, ನೀವು ಹೆಂಗಾದ್ರೂ ಕರೆಂಟ್ನ ಯೂಸ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ಪರ್ಮಿಷನ್ ಕೊಡ್ತೀವಿ. ನೀವು ಯಾವ ಹಳೆ ಬಿಲ್ಡಿಂಗ್ನಿಂದ ಏನಾದರೂ ವೈರ್ ಕರೆಂಟ್ ತಗೊಳ್ತೀರಾ, ಪಾಸ್ ಮಾಡ್ಕೊಳ್ತೀರಾ, ಎಲ್ಲಿಂದಾದ್ರೂ ಕರೆಂಟ್ನ ಪಾಸ್ ಮಾಡ್ಕೊಳ್ಳಿ. ಈ ಥರ ಮಾಡುವಂಥದ್ದು, ಅಲ್ಲಿ ಲಕ್ಷಾಂತರ ರೂಪಾಯಿ ಬೆಸ್ಕಾಂಗೆ ನಷ್ಟ ಆಗುವಂಥದ್ದು, ಆ ಎಲ್ಲ ಹೊರೆಯನ್ನು ತಂದು ಸರ್ಕಾರ ಎಲ್ಲ ಅಮಾಯಕರ ಮೇಲೆ ಹೇರುವಂಥದ್ದು, ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಸಮಸ್ಯೆ ಆಯಿತು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಏನು ಕಳ್ಳಾಟವನ್ನು ಆಡ್ತಾ ಇದ್ದಾರಲ್ಲ ಇಂಜಿನಿಯರ್ಸ್ಗಳು, ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿ